ವಿಜಯನಗರದ ರಾಜಮನೆತನದವರು ಮಾತ್ರವೇ ಪೂಜಿಸುತ್ತಿದ್ದ ಈ ಗುಪ್ತ ದೇವಾಲಯದ ಬಗ್ಗೆ ನಿಮಗೆ ಗೊತ್ತಾ? ಈ ವಿಡಿಯೋ ನೋಡೋಕು ಮುಂಚೆ ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ. ಹಂಪಿಯ ಸಾವಿರಾರು ಕಲ್ಲುಗಳಲ್ಲಿ ಒಂದೊಂದು ಕಥೆ ಇದೆ. ಇದು ಹಂಪಿಯ ಹಜಾರ ರಾಮಚಂದ್ರ ದೇವಾಲಯ ಕೇವಲ ಕಲ್ಲಿನ ಕಟ್ಟಡವಲ್ಲ, ಇದು ಕಲ್ಲಿನಲ್ಲಿ ಕೆತ್ತಿದ ರಾಮಾಯಣದ ಕಾವ್ಯ. 15ನೇ ಶತಮಾನದ ಈ ಅದ್ಭುತವನ್ನು ಪ್ರೌಢದೇವರಾಯರು ಕಟ್ಟಿಸಿದರು ಎನ್ನಲಾಗುತ್ತದೆ. ಇಲ್ಲಿನ ಗೋಡೆಗಳ ಮೇಲೆ ಹಜಾರ ಅಂದರೆ ಸಾವಿರಾರು ರಾಮನ ಕೆತ್ತನೆಗಳಿವೆ. ಅದಕ್ಕೆ ಇದನ್ನು ಹಜಾರ ರಾಮ ಅನ್ನೋ ಹೆಸರು ಬಂದಿದ್ದು ಇತಿಹಾಸದ ಪುಟಗಳ ಪ್ರಕಾರ 1416ರ ಶಾಸನವೊಂದು ಈ ದೇವಾಲಯದ ವೈಭವವನ್ನು ಸಾರಿ ಹೇಳುತ್ತೆ. ನೀವು ಇಲ್ಲಿನ ಹೊರಗಿನ ಗೋಡೆಗಳನ್ನು ಗಮನಿಸಿದರೆ ಆನೆಗಳು, ಕುದುರೆಗಳು ಮತ್ತು ಸೈನಿಕರ ಮೆರವಣಿಗೆಯ ಕೆತ್ತನೆಗಳು ಇಂದಿಗೂ ಜೀವಂತವಾಗಿವೆ ಅನ್ನಿಸುತ್ತೆ. ಈಗ ಗರ್ಭಗುಡಿಯ ಒಳಗೆ ಬನ್ನಿ. ಇಲ್ಲಿರೋ ಕಪ್ಪು ಶಿಲೆಯ ಕಂಬಗಳು ನಿಮ್ಮನ್ನ ಬೆರಗುಗೊಳಿಸುತ್ತವೆ. ನಯವಾಗಿ ಹೊಳೆಯುವ ಈ ಕಂಬಗಳ ಮೇಲೆ ವಿಷ್ಣುವಿನ ದಶಾವತಾರವನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದ್ರೆ ಅದನ್ನ ನೋಡಕ್ಕೆ 2 ಕಣ್ಣು ಸಾಲದು. ಇಲ್ಲಿನ ಗೋಡೆಗಳ ಮೇಲೆ ನೀವು ಇಡೀ ರಾಮಾಯಣವನ್ನು ಒಂದು ಕಾಮಿಕ್ ಬುಕ್ ಓದಿದ ಹಾಗೆ ಸರಣಿ ಕೆತ್ತನೆಗಳಲ್ಲಿ ನೋಡಬಹುದು. ಸೀತಾರಾಮರ ಕಲ್ಯಾಣದಿಂದ ಹಿಡಿದು ರಾವಣ ಸಂಹಾರದವರೆಗೂ ಪ್ರತಿಯೊಂದು ದೃಶ್ಯವೂ ಕಲ್ಲಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಹಂಪಿಯ ಈ ರಾಜಮನೆತನದ ಖಾಸಗಿ ದೇವಾಲಯವನ್ನು ನೋಡೋದನ್ನ ಮರೆಯಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಶೇರ್ ಮಾಡಿ.